ಬರ್ಲಿ ಬಿಡಿ, ತೊಂದರೆ ಏನಿದೆ? ನಿಮ್ಗೆ ಯಾವಾಗ್ಲೂ ಸಿಗೋ ವಾರ್ಡನ್ ಆದ್ರೂ ಹೇಳ್ಬೇಕಲ್ಲ, ಕನಿಷ್ಠ ವಾರ್ಡನ್ ನಿಮ್ ಜೊತೆ ಇರ್ತಾರಲ್ಲ, ಅವ್ರಿಗಾದ್ರೂ ಹೇಳ್ಬೇಕಲ್ಲ. ರಿಗಾರ್ಡಿಂಗ್ ಹೆಡ್ ಮಾಸ್ಟರ್ ಬಿಹೇವಿಯರು, ಅವ್ರನ್ನ ಬೈಯೋದಾಗ್ಲಿ, ವಲ್ಗರ್ ಲ್ಯಾಂಗ್ವೇಜ್ ಅಲ್ಲಿ ಮಾತಾಡೋದಾಗ್ಲಿ, ಈ ತರ ಹಾಸ್ಟೆಲ್ ಅಲ್ಲಿ ಏನಾದ್ರು ಶೇರ್ ಮಾಡ್ಕೊಂಡಿದಾರ? ಸ್ಕೂಲಲ್ಲಿ ಲೈಕ್ ಹರಾಸ್ಮೆಂಟ್ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಏನಾದ್ರು ಹಂಚ್ಕೊಂಡಿದಾರಾ? ಮೇಡಮ್, ಅವರು ಮಕ್ಕಳು ಬಂದ್ಬಿಟ್ಟು ನಿನ್ನೆ ಮನೆ ಪೇರೆಂಟ್ಸ್ ಮೀಟಿಂಗ್ ಅದು ಬಂದ್ರು, ಯಾಕೆ ಹತ್ಕೊಳ್ತಾ ಇದ್ರೆ ಅಂದ್ರೆ ಮಾಸ್ಟರ್ ಬೈದ್ರು, ಹಂಗೆ ಯಾರು ಹತ್ಕೊಂಡಿದ್ದು? ಇಷ್ಟು ಜನನಾ? ನಿಮ್ ಇಷ್ಟು ಜನ ಮಾತ್ರ ಕೇಳಿದ್ದ ಅವತ್ತು? ಯಾರಿಗೂ ಅರ್ಥ ಆಗಲ್ಲ. ನಮ್ಮ SDMC ಅಧ್ಯಕ್ಷರುಗಳೇ, ಸದಸ್ಯರುಗಳೇ, ಗ್ರಾಮದ ಮುಖ್ಯಸ್ಥರೇ, ಕೃಷಿಕ ಸಮಾಜದ ಅಧ್ಯಕ್ಷರೇ, ನನ್ನ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರೇ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳೇ, ಎಲ್ಲ ಪೋಷಕ ಬಂಧುಗಳೇ, ವಿದ್ಯಾರ್ಥಿಗಳೇ, ಸರ್, ನಮ್ಮ ಹೆಸರು ಚೌಡರೆಡ್ಡಿ ಅಂತ. ನನ್ನ ಮಗಳು ಇಲ್ಲಿ SLC ಓದ್ತಾ ಇದ್ದಾಳೆ. ನಾವು ಇಲ್ಲಿ ಹಾಸ್ಟೆಲ್ ಚೆನ್ನಾಗಿದೆ ಅಂತ ಗಂಜೂರಲ್ಲಿ ಹಾಸ್ಟೆಲಲ್ಲಿ ಬಿಟ್ಟಿವಿ. ನಮಗೊಂದು 4-5 ವರ್ಷ ಚೆನ್ನಾಗಿದೆ. ಈ ವರ್ಷದಿಂದ ಫಸ್ಟ್ ವರ್ಷ ಬಂದು ಓಬ್ಲೇಶ್ ಸರ್ ಅಂತ HM ಬಂದರು. ಒಂದು ವಾರಕ್ಕೆ ಪ್ರಾಬ್ಲಮ್ ಆಯಿತು. 10:30 ಬಂದು ಇಲ್ಲಿ ಕ್ಷಮಾಭಿಕ್ಷಣೆ ಕೇಳ್ದ. ಆಯ್ತು ಸರಿ, ತುಂಬ ತಪ್ಪಾಗೋಯ್ತು ಅಂತ. ಮತ್ತೆ ಏನು ಮಾಡ್ದೆ, ಮತ್ತೆ ಹಿಂಗೆ ಟಾರ್ಚರ್ ಕೊಡೋಕ್ಕೆ ಶುರು ಮಾಡ್ದೆ. ಮೊನ್ನೆ ಪೇರೆಂಟ್ಸ್ ಮೀಟಿಂಗಲ್ಲಿ ಏನು ಸರ್ ಹಿಂಗೆ ಅಂತೀರಿ ಹೆಣ್ಮಕ್ಳು, ನಿಮಗೆ ಹೆಣ್ಮಕ್ಳು ಇಲ್ವಾ ಆ ಥರ ಅಂತೀರಿ. ಆಯ್ತಪ್ಪ, ಸಾರಿನಪ್ಪ, ತಪ್ಪಾಯ್ತು. ನಾವು ಹೋದ ತಕ್ಷಣ ಯಾವನಿಗೆ ಹೇಳ್ತೀರ ಹೇಳ್ಕೊಳ್ಳಿ, ಯಾವನು ಬಂದು ಏನು ಕಿತ್ಕೊತಾನೆ ನನ್ನ. ಮತ್ತು ಇನ್ನೊಂದೇನೆಂದರೆ ಹಾಸ್ಟ್ಲಿಗೆ ನೈಟು ಗರ್ಲ್ಸ್ ಹಾಸ್ಟ್ಲಿಗೆ ಪರ್ಮಿಷನ್ ಇದೆ ಸರ್, ಹೋಗೋಕ್ಕೆ ಪಾಠ ಮಾಡೋಕ್ಕೆ. ಯಾರು ಕೊಟ್ಟರು ಅವ್ರಿಗೆ? ನೈಟು ಹೆಣ್ಮಕ್ಳು ಹಾಸ್ಟೆಲ್ಗೆ ಮೇಷ್ನನ್ನು ಕಲ್ಸೋಕ್ಕೆ ಯಾರು ಅವ್ರಿಗೆ ಪರ್ಮಿಷನ್ ಕೊಟ್ಟಿದ್ದು? ಇದೇ ಸರ್ ಪರ್ಮಿಷನ್ ಹೆಣ್ಮಕ್ಳನ್ನ ಹಾಸ್ಟೆಲ್ ಕಲ್ಸೋಕ್ಕೆ ಗಂಡು ಮೇಷ್ನನ್ನ ನೈಟು? ಏನನ್ನ ಮಾತಾಡಿದ್ರೆ ಏನು ಕಿತ್ಕೊತೀರಾ? ಏನಾಗುತ್ತೆ ನಿಮ್ಮ ಕೈಯಲ್ಲಿ? ವಾಶ್ರೂಮ್ಗೆ ಹೋದ್ರೆ ಹಿಂದೆ ಹೋಗೋದು, ರೂಮ್ ಕರೆಯೋದು, ಕೈಯಲ್ಲಂದ್ರೆ ಎಲ್ಲ ಹಾಕೋದು. ಏನು ಅವ್ನಿಗೆ ಹೆಂಡ್ತಿ ಮಕ್ಕಳಿಲ್ವಾ? ಅವ್ರ ಹೆಂಡ್ತಿ ಮಕ್ಳಿಗೆ ಹಿಂಗೆ ಮಾಡಿದ್ರೆ ಅವ್ನು ಸುಮ್ಮನೆ ಇರ್ತಾನ? ಮಾನ ಮರ್ಯಾದೆ ಇದೆಯಾ ಅಪ್ಪನಿಗೆ? ಒಂದು ವಯಸ್ಸಿದೆ, ವಯಸ್ಸಿಗೆ ರೆಸ್ಪೆಕ್ಟ್ ಕೊಡ್ಬೇಕು ನಾವು. ಈ ಥರ ಹೆಣ್ಮಕ್ಳಿಗೆ ಮಾಡಿದ್ರೆ ಮರ್ಯಾದೆ ಇದೆ ಸರ್? ಮರ್ಯಾದೆ ಇರುತ್ತೆ ಸರ್ ಅದು? ನಿಮ್ಗೆ ವಯಸ್ಸಿಗೆ ರೆಸ್ಪೆಕ್ಟ್ ಕೊಟ್ಟಿದ್ದೀವಿ ಸರ್. ಈ ಥರ ಮಾತಾಡ್ತಿದ್ದೀವಿ. ಇದು ಬಂದು ದೊಡ್ಡಗಂಜೂರು. ನಮ್ಮ ಮಕ್ಕಳು ಬಂದು ಇಲ್ಲಿ ಹಾಸ್ಟೆಲ್ ಚೆನ್ನಾಗಿರ್ತದಂತ ನಾವು ಹಾಕಿದ್ದೀವಿ. ಹಾಕಿದ್ಮೇಲೆ ಇಲ್ಲಿ HM ಸರ್ ಇದ್ದಾರಲ್ಲ, ಅವರಿಂದ ಓಬ್ಲೇಶ್ ಸರ್ ಇದ್ದಾರಲ್ಲ, ಅವರಿಂದ ಟಾರ್ಚರ್ ಜಾಸ್ತಿ ಆಗಿಬಿಟ್ಟೈತೆ ನಮ್ಮ ಮಕ್ಳಿಗೆ. ಇರೋದಂದರೆ ಅವರು ಅಳಿತಾವಡೆ, ಫೋನ್ ಕೊಡೋ ಅಂದರೆ ಕೊಡ್ತಾ ಇಲ್ಲ. ಒಂದು ಇವಾಗ ವರ್ಷಕ್ಕೆ ಒಂದ್ಸರಿನೂ ಮಾಡಬಾರ್ದಂತೆ, ತಿಂಗ್ಳಿಗೊಂದ್ಸರಿ ಬಂದು ನೋಡ್ಕೊಂಡು ಹೋಗ್ಬೇಕಂತೆ ಪೇರೆಂಟ್ಸ. ಅವ್ರು ಬಂದಾಗ ಅಲ್ಲಿ ಕುಣಿಸ್ತಾನೆ, ಅಲ್ಲಿ ಕುಣಿಸ್ಬಿಟ್ಟು ಹೋಗ್ರಿ ಇನ್ನು ಸಾಕು, ಹೋಗ್ರಿ ಮಾತಾಡಿದ್ದು ಸಾಕು ಅಂತ ಇದ್ರು. ಏನೋ ಚೆನ್ನಾಗಿ ನಡೀತಾ ಇದೆ, ನಮ್ಗೇನು ಪ್ರಾಬ್ಲಮ್ ಇಲ್ಲ ಅಂತ ನಾವು ಒಪ್ಪುತ್ತಾ ಇದ್ವಿ. ಮೊನ್ನೆ ಬಂದಾಗ ಏನು ಮೀಟಿಂಗ್ ಇಟ್ಕೊಂಡಿದ್ರು, ಪೇರೆಂಟ್ಸ್ ಮೀಟಿಂಗು. ಅವಾಗ ಬಂದಾಗ ನಾವು ಏನು ಹೇಳಿದಂತೆ ನಮ್ಮ ಮಕ್ಕಳನ್ನ ಕೇಳಿದೆ, ಏನಮ್ಮ ಪ್ರಾಬ್ಲಮ್ ಏನೈತೆ ಅಂದರೆ, ಅಮ್ಮ ಫೋನ್ ಕೊಡ್ತಾ ಇಲ್ಲ, ಏನು ಮಾಡೋದು ನಾವು
ಹಿಂಗೆ ರೀಸಸ್ಗೆ ಹೋದ್ರೆ ವಾಶ್ರೂಮ್ಗೆ ಹೋದ್ರೆ ನೀನೇನು ಸೋರಿತದ ಅದರಿಂದ ಸೋರಿತದ ಅಂತ ಹೇಳಿದಂತೆ ಮತ್ತೆ ಏನೇನೋ ಏನೋ ಕೆಟ್ಟ ಮಾತುಗಳೆಲ್ಲ ಮಾತಾಡೋನೆ ಅದನ್ನೆಲ್ಲ ಹೇಳಿಲ್ಲ. ಎಲ್ಲರೂ ಶಿಕ್ಷಕರು ಬಂದಿದ್ರು ಕೇಳೋಣ ಬಂದ್ರಿಂದ ಈ ಮಕ್ಳು ಏನಂದರೆ ಭಯ, ಯಾಕಂದರೆ ಮತ್ತೆ ಎಕ್ಸಾಮ್ ಕೂರಿಸ್ತಾನೆ ಇಲ್ಲೋ, ಮತ್ತೆ ನಾವು ಹೊಲ್ಟೋದ್ರೆ ಟಾರ್ಚರ್ ಏನಾರು ಕೊಡ್ತಾನೆ ಅಂದ್ರೆ ಯಾರು ಮಾತಾಡ್ಸಿಕ್ ಬಿಡಿಲ್ಲ. ನಾನು ಒಬ್ಬಳು ಮಾತಾಡಿದಾಗ ಮತ್ತೆ ಯಾರು ಎಲ್ಲ ಬಂದು ಮಾತಾಡ್ಮೇಲೆ ಮತ್ತೆ ಆಯ್ತಮ್ಮ ನಿನ್ನ ಸಮಸ್ಯೆ ಏನು ಅಂದ್ರೆ, ಸರ್ ವಾರಕ್ಕೊಂದ್ಸರಿ ಫೋನ್ ಕೊಡಲೇಬೇಕು, ಕೊಡ್ರಿ ಅಂತ ಹೇಳಿದ್ರು. ಮತ್ತೆ ಆಯ್ತಮ್ಮ ಕೊಡ್ತೀವಿ ಅಂತ ಹೇಳಿದ್ರು. ನಾವು ಅಷ್ಟಕ್ಕೆ ಹೊಲ್ಟೋದ್ವಿ ಅವತ್ತು. ಮತ್ತೆ ಸಾಯಂಕಾಲ ಕ್ಲಾಸ್ ತಗೊಂಡು ಏನು ಕೊಡ್ಬೇಕು ನಾನು ಕೊಡೋದೇ ಇಲ್ಲ, ನಿನ್ನ ಕೈಯಾಗ ಏನು ಮಾಡ್ಕೊತೀರೋ ಮಾಡ್ಕೊ ಹೋಗ್ರಿ. ನೀನೇನು ಊರಿಗೆ ಸರ್ ಹಬ್ಬಕ್ಕೆ ಊರಿಗೆ ಹೋಗ್ಬೇಕು ಅಂದರೆ ಏನು ಊರಿಗೆ ಹೋಗೋದು, ನೀವು ಯಾರ ಜೊತೆಗೆ ಹೋಗೋದು ಅಂತಾರೆ ಸರ್. ಮತ್ತೆ ಹೂಗಳು ಹೂವು ಮುಡ್ಕೊಂಡಿದ್ರೆ ನನ್ನ ಮಗನ್ ಕೊಟ್ರು ನೀನು ಹೂವು ಅಂತಾರಂತೆ, ಹಂಗೆಲ್ಲ ಮಾತಾಡ್ತಾರಂತೆ. ಆಗೋದಿಲ್ಲ ಆ ಬ್ಯಾಡ್ ವರ್ಡ್ಸು ಮಕ್ಕಳಿಗೆ, ಜೆಂಟ್ಸ್ ಆಗಲಿ ಲೇಡೀಸ್ ಆಗಲಿ, ಈವನ್ ಲೇಡೀಸ್ ಕೂಡ ಅದನ್ನ ಯೂಸ್ ಮಾಡೋಕೆ ಬರೋದಿಲ್ಲ ಆ ವರ್ಡ್ಸು. ಸೊ ಅದೊಂದು ಹರ್ಟ್ ಆಗಿರೋದು. ಮತ್ತು ಮಕ್ಕಳನ್ನ ಏನು ನೋಡಿ ಅವ್ರು ಕೇಳಿಸ್ಕೊಂಡ್ರಿ ಎಷ್ಟು ಗಲೀಜ್ ಇರುತ್ತೆ ಕೇಳಿಸ್ಕೊಳ್ಳೋದಕ್ಕೆ. ಆ ವರ್ಡ್ಸ್ ಎಲ್ಲ ಇಷ್ಟು ಮಕ್ಕಳು ಹತ್ಕೊಂಡು ಕೂತಿದ್ದಾರೆ ಅಂದರೆ, ಈಗ ನಾವು ನವಂಬರಲ್ಲಿದ್ದೀವಿ, ಅವ್ರ ಕೆರಿಯರ್ ಏನಾಗಬೇಕು, ಅವ್ರ ಸ್ಟಡೀಸ್ ಏನಾಗಬೇಕು, ಈಗ ಇಮಿಡಿಯೇಟ್ ಆಗಿ ಇದು ಯಾಕಾಯಿತು ಅಂತ ಇದುವರೆಗೂ ಏನು ನನ್ನ ಗಮನಕ್ಕೆ ಇಲ್ದಿರ ಸಡನ್ನಾಗಿ ನವಂಬರಲ್ಲಿ ಈ ಮಕ್ಕಳು ಈಗ ಹತ್ಕೊಂಡು ಕೂತ್ಕೊಂಡು ಕ್ಲಾಸ್ಗಳಿಗೆ ಹೋಗಿರೋ ಇಷ್ಟು ಪೇರೆಂಟ್ಸು ಪಬ್ಲಿಕ್ಕು ಎಲ್ಲ ಸೇರಿ, ಊರಿನ ಹಿರಿಯರು ಎಲ್ಲ ಸೇರಿ ಈ ಪಂಚಾಯಿತಿ ಇವಾಗ ಯಾಕೆ ಬಂತು ಅಂತ. ಮೇಡಮ್ ಈಗ ಎಲ್ಲ ವಾರ್ಡನ್ ಇದಾರಲ್ಲ, RMSA ಸರ್ಕಾರಿ ಪ್ರೌಢಶಾಲೆ ದೊಡ್ಡಗಂಜರಲ್ಲಿ ನಮಗೆ ಎಚ್ ಎಮ್ ಸರಿಂದ ನಮಗೆ ಜಾಸ್ತಿ ಪ್ರಾಬ್ಲಮ್ ಆಗ್ತೈತೆ. ನಮಗೆ ಇಲ್ಲಿ ತಡ್ಕೊಳಕ್ಕಾಗ್ತಾ ಇಲ್ಲ. ನಮಗೆ ಎಂಥ ಟಾರ್ಚರ್ ಕೊಡ್ತಿದ್ದಾರೆ ಅಂತ ಟಾರ್ಚರ್ ಕೊಡ್ತಾ ಇದ್ದಾರೆ. ನಮಗೆ ಓದ್ಕೊಳಕ್ಕೆ ಜಾಸ್ತಿ ಕಷ್ಟ ಆಗ್ತೈತೆ. ಅಪ್ಪ ಕೊಡ್ತಾ ಇರೋ ಕಷ್ಟಕ್ಕೆ ನಮಗೆ ಅದಕ್ಕೆ ಇಲ್ಲಿರೋಕ್ಕೆ ಆಗ್ತಾ ಇಲ್ಲ. ನಮಗೆ ಓಬಯ್ಯ ಸರ್ ಅದಕ್ಕೆ ನಮಗೆ ಇಲ್ಲಿರೋಕ್ಕೆ ನಮ್ಗೆ ಆಗ್ತಾ ಇಲ್ಲ. ನಾವು ಇಲ್ಲಿ ಆ ಸರ್ ಆದರೂ ಎಚ್ ಎಮ್ ಸರ್ ಅದು ಇರಬೇಕು, ಇಲ್ಲಾಂದರೆ ನಾವದು ಇರಬೇಕು. ಅವ್ರಿದ್ದರೆ ಮಾತ್ರ ನಾವು ಮಾತ್ರ ಇಲ್ಲಿರಲ್ಲ. ನಾವು ಪೇರೆಂಟ್ಸ್ ಜೊತೆ ಹೊಟ್ಟೋಗ್ತೀವಿ, ನಾವು ಇಲ್ಲಿ ಸೇರೋದೇ ಇಲ್ಲ. ಮತ್ತು ನಾವು ಎప్పుడు ಅಷ್ಟು ಟಾರ್ಚರ್ ಕೊಡ್ತಿದೆ ನಮ್ಗೆ. ಇಲ್ಲಿ ಮಾತ್ರ ನಂಗೆ ಬೇಡ ಸರ್. ಏನು ಟಾರ್ಚರ್ ಏನಮ್ಮೆ? ಹೆಣ್ಮಕ್ಳನ್ನ ಏನಂದರೆ ಅದು ಬೈಯೋದು, ಮತ್ತು ಏನಾದರೂ ವಾಶ್ರೂಮ್ಗೆ ಹೋಗ್ಬೇಕಂದ್ರೆ ನಿಮ್ಗೇನು ಕೆಳಗಡೆ ಸೋರ್ತಾ ಇರುತ್ತೆ ಅನ್ನೋದು. ಮತ್ತು ಮೊನ್ನೆ ಪೇರೆಂಟ್ಸ್ ಮೀಟಿಂಗ್ ನಮ್ಮಮ್ಮ ಜಾಸ್ತಿ ಬೈದರು. ಆದರೂ ಹೇಳ್ಬಿಟ್ಟು ಹೋದರು. ಮತ್ತು ಫೋನ್ ನಮ್ಗೆ ವಾರ ಮಾಡ್ಕೊಡು ಅಂದರೆ ನಮ್ಗೆ ವಾರ ಮಾಡ್ಕೊಡಲ್ಲ ಅವರು. ಹೆಂಗಂದ್ರೆ ಹಂಗೆ ಬೈತಾರೆ. ನಾವು ಫೋನ್ ಮಾಡ್ಕೊಳ್ಳೋ ಏನು ಮಾಡ್ಕೊತೀರ ಮಾಡ್ಕೊಡಿ ಹೋಗ್ರಿ ನೀವು ಅಂತ ಬೈತಾರೆ. ಮತ್ತೆ ಇಟ್ಕೊಂಡು ಮತ್ತೆ ತಪ್ಪು ದಾರಿನಲ್ಲಿ ನಮ್ಮ ಮಕ್ಕಳು ಕರ್ಕೊಂಡು ಹೋಗೋದು ಬೇಡ. ನಾವು ಎಲ್ಲೇ ರೀತಿಯಲ್ಲಿ ಕೂಡ ಇಲ್ಲಿಗೆಲ್ಲ ಎಲ್ಲಿ ಹೋಗಿಲ್ಲ. ಏನೋ ಅವ್ರಿಗೊಂದು ಶಿಸ್ತು ಬರಲಿ, ಸಮಯ ಪಾಲನೆ ಆಗಲಿ ಅಂತಂದು ಹೇಳ್ಬಿಟ್ಟು ನಾನು ನಮ್ಮ ಮೇಡಮ್ಗೆ ಗದರ್ತಾ ಇರ್ತೀನಿ. PT ಮೇಡಮ್ಗೆ ಪದೇ ಹೇಗೆ ಬಿಡ್ತೀರಾ, ಅವಶ್ಯಕತೆ ಇದ್ದರೆ ಕೇಳಿಬಿಡಿ, ಅದೆಲ್ಲೋ ಮೂಲೆ ಇದೆ, ಆ ಮೂಲೆಯಲ್ಲಿ ಹಾವುಗಳು ಆಳುಮೂಳೆ ಇದೆ ಅಂತ ಇವರೇ ಹೇಳ್ತಾ ಇದ್ರು. ಮೇಡಮ್ ಇನ್ನೊಂದು ಏನೋ ಕಚ್ಚತ್ತ ನಿಮ್ಮನ್ನ ಅಂತ ಅಂತೀವಿ. ನಾನೇ ಹೋಗಿದ್ದೀನಿ, ನಾನೇ ಹೇಳಿ ನೀನಾಗಿ ಶಿಕ್ಷಕರು ವರ್ಗಾವಣೆ, ಶಿಕ್ಷಕರು ವರ್ಗಾವಣೆ, ವರ್ಗಾವಣೆ, ಶಿಕ್ಷಕರು ವರ್ಗಾವಣೆ, ವರ್ಗಾವಣೆ, ಶಿಕ್ಷಕರು ವರ್ಗಾವಣೆ, ವರ್ಗಾವಣೆ, ಶಿಕ್ಷಕರು ವರ್ಗಾವಣೆ. ಅಲ್ಲ ಅದು ಬಿಟ್ಟು ಈಗ 14th ಮೆಗಾ ಮೀಟಿಂಗ್ ಇದ್ದಾಗ ಬಿಟ್ಟು ಮೊದಲೇನಾದರೂ ಸಮಸ್ಯೆ ಹೇಳ್ಕೊಂಡಿದ್ದಾರಾ? ಪರ್ಸನಲಿ ಏನಾದರೂ ಪ್ರಾಬ್ಲಮ್ ಇರಲಿ, ಅವ್ರ ಪೇರೆಂಟ್ಸ್ಗೆ ಮೊಬೈಲ್ ಕೊಡೋದಾಗ್ಲಿ ಕೊಡದೇ ಇರೋದಾಗ್ಲಿ ಹೇಳ್ಕೊಂಡಿಲ್ವಾ? ಏನೋ ಹಂಚ್ಕೊಂಡಿಲ್ಲ. 14th ಆದ್ಮೇಲೆನಾ ನಿಮ್ಗೆ ಹೇಳಿರೋದು? ಆಯ್ತು ಅಂತಂದು ಹೇಳಿದ್ವಿ. ಮತ್ತೆ ಫೋನ್ ಕೊಡಬೇಕು ಅನ್ನೋ ವಿಚಾರ ಬಂತು. ಫೋನ್ ಕೊಡಬಾರ್ದು, ಆದ್ರೂ ಕೂಡ ಕೇಳ್ತಾ ಇದ್ದೀನಿ, ವ್ಯವಸ್ಥೆ ಮಾಡೋಣ, ಅದು ಎಲ್ಲರಿಗೂ ಪರೀಕ್ಷೆಗಳಿದೆ ಅಂತ ನಾನು ಹೇಳಿದೆ. ಆಮೇಲೆ ಇಷ್ಟೊಂದು ಹೇಳಿ ನಾನು ಕೊನೆಯಲ್ಲಿ ಸಮಪ್ ಮಾಡಬೇಕಾದಾಗ ನನ್ನ ಕಡೆಯಿಂದ ಆಗಿರಲಿ, ನಮ್ಮ ಟೀಚರ್ ಕಡೆಯಿಂದ ಆಗಿರಲಿ, ಏನಾದ್ರೂ ಸಮಸ್ಯೆ ಆಗಿದ್ರೆ, ತೊಂದರೆ ಆಗಿದ್ರೆ ಕ್ಷಮಿಸ್ಬಿಡಿ ಅಂತಂದು ಅಲ್ಲೇ ಹೇಳಿದೆ. ಆಗಲ್ಲ, ಕ್ಷಮಿಸಕ್ಕಾಗಲ್ಲ. ವಾಶ್ರೂಮ್ಗೆ ಹೋಗ್ಬೇಕಂದ್ರೆ ಏನು ಹೇಳ್ತಾರಂದ್ರೆ, ಬನ್ರಮ್ಮ ನಿಮ್ಮ ಕಾಸನ್ನ ಕುಂಕುಮ ಹಾಕ್ಬಿಟ್ಟು ಸನ್ಮಾನ ಮಾಡಿ ಹೂಗ್ಲು ಹಾಕ್ಬಿಟ್ಟು ಬಿಡ್ತೀನಿ ವಾಶ್ರೂಮ್ಗೆ ಅಂತ ಕೇಳ್ತಾರಂತೆ ಅವರು. ಊರಿಗೆ ಹೋಗ್ಬೇಕಂದ್ರೆ ಯಾರ ಪಕ್ಕದಲ್ಲಿ ಮುಳುಗಕ್ಕೆ ನೀವು ಹೋಗೋದು ಅಂತ ಕೆಟ್ಟ ಮಾತುಗಳೆಲ್ಲ ಬೈತಾರಂತೆ ಸರ್.
ಹೋಪ್ಲೆಸ್ ಸರ್ ಹಂಗೆ ಅಂದಿರೋದು ಮಕ್ಳು ಹೇಳಿದ್ದು ನಮ್ಮ ಅಣ್ಣ ಅವ್ರು ಭಾನುವಾರ ಬಂದಿದ್ರು ನಮ್ಮ ಅಣ್ಣ ಫೋನ್ ಮಾಡಿ ಹೇಳಿದ್ದು ನಮ್ಗೆ. ನಿಮ್ಮ ಮಕ್ಳು ಇಲ್ಲಿ ಓದ್ತಾ ಇದ್ದಾರಾ? ಓದ್ತಾವ್ರೆ ಸರ್. ಈ ಒಂದು ವ್ಯವಸ್ಥೆ ತಾತ್ಕಾಲಿಕವಾಗಿ ಸಡನ್ ಆಗಿ ಉದ್ಭವ ಆಗಿರೋ ವಿಚಾರ ನನಗೆ ಗೊತ್ತಿಲ್ಲ. ನಾವು 14ನೇ ತಾರೀಕು ಮಕ್ಕಳ ದಿನಾಚರಣೆ ಪ್ರಯುಕ್ತವಾಗಿ ಎಲ್ಲ ಪೇರೆಂಟ್ಸನ್ನು ಕೂಡ ಕರೆಸಿದ್ವಿ. ಕರೆಸಿ ಎಲ್ಲ ಅದ್ದೂರಿಯಾಗಿ ಶಿಕ್ಷಕರಿಗೂ ಮಧ್ಯದಲ್ಲಿ ಎಲ್ಲ ಪೋಷಕರ ಮಧ್ಯದಲ್ಲಿ ಕಾರ್ಯಕ್ರಮ ಮಾಡಿದ್ವಿ. ಅಲ್ಲಿ ಸಮಸ್ಯೆಗಳು ನಾವು ಹೇಳಿರೋ ಜೊತೆಗೆ ಅಲ್ಲಿ ಬಂದಿತ್ತು ಯಾರೋ ಶಿಲ್ಪ ಅಂತ ಪೇರೆಂಟ್ಸು ನಂದಿನಿ ಅವರಮ್ಮ. ಅವರು ಒಂದು ಕ್ವಶನ್ ರೈಸ್ ಮಾಡಿದ್ರು, ಸರ್ ಮಕ್ಕಳು ಆಚೆ ಹೋಗ್ಬೇಕಂದ್ರೆ ಯಾರನ್ನ ಕೇಳಬೇಕು ಅಂತಂದರೆ ಇಲ್ಲಿ ಲೇಡಿ ಟೀಚರ್ ಇದ್ದಾರೆ ಕೇಳಲಿ ಅಂತಂದು ಹೇಳಿದೆ. ಆಮೇಲೆ ನಿಮ್ಮ ಭಾವನೆಗಳು ಏನೇ ಇರಲಿ, ಆಮೇಲೆ ಏನು ಹೇಳಿದ್ವಿ, ನಾವು ಪಿರಿಯಡ್ಗೆ ಹೋಗೋದು ಬೇಡ, ಅದಕ್ಕೊಂದು ಸಮಯ ಇದೆ, ಆ ಸಮಯದಲ್ಲಿ ಹೋಗ್ಬಾರ್ದು. ಅದಕ್ಕೆ ನಾವು ಹೇಳಿದ್ವಿ, ಇವಾಗ ಅಮ್ಮ ಈ ಥರ ಗ್ಯಾಪ್ ಎಲ್ಲಿ ಕೊಟ್ಟಿರಲಿಲ್ಲ, ಇವಾಗ ಟೈಮ್ ಟೇಬಲೇ ಚೇಂಜ್ ಮಾಡಿದ್ದೀವಿ. ನಾವು 11:30 ಒಂದು 2 ಪೀರಿಯಡ್ ಒಂದು 10 ನಿಮಿಷಗಳ ಕಾಲ ಬ್ರೇಕಪ್ಗೆ ಟೈಮ್ ಇದೆ, ಅಲ್ಲಿ ಹೋಗ್ಬಿಟ್ಟು ಬರಲಿ. ಅವಶ್ಯಕತೆ ಇದ್ದವ್ರು ಹೋಗಲಿ, ಅವಶ್ಯಕತೆ ಇಲ್ಲದವ್ರು ಇಲ್ಲೇ ಇರಿ ಅಂತಂದು ನಾನು ಮೀಟಿಂಗಲ್ಲೂ ಹೇಳಿದ್ದೆ. ಅದು ಹಿಂದೆನೂ ಹೇಳಿದ್ದೆ ನಾನು ಕ್ಲಾಸ್ ರೂಮಲ್ಲಿ. ಹೋಗ್ಲೇಬೇಕು, ಹೋಗ್ದಲ್ಲೇನೂ ಇರಬೇಕಾಗುತ್ತೆ. ಅವಶ್ಯಕತೆ ಇದ್ದರೆ ಯಾರು ಬೇಕಾದ್ರೂ ಹೋಗಬೇಕು, ಆದರೆ ಪದೇ ಪದೇ ಹೋಗಬಾರ್ದು. ಪದೇ ಪದೇ ಹೋಗ್ತೀವಿ ಅಂತಂದರೆ ನಮಗೆ ಏನೋ ದೇಹದಲ್ಲಿ ಆರೋಗ್ಯ ಸಮಸ್ಯೆ ಇದೆ. ಆರೋಗ್ಯ ಸಮಸ್ಯೆ ಇದೆ, ಸೋರತ್ ಅನ್ನೋದು ಮರ್ಯಾದೆನಾ ನಿಮಗೆ? ಬೇರೆ ಏನು ಕಂಪ್ಲೇಂಟ್ಸ್ ಇಲ್ಲ, ಕಂಪ್ಲೇಂಟ್ಸ್ ಇರೋ ಪಾಯಿಂಟ್ಸ್ ಅಷ್ಟೇ ನೀವು ಉತ್ತರ ಕೊಡಿ, ಬೇರೆ ಯಾವುದೂ ಇಲ್ಲ. ಈಗ ಮಕ್ಕಳನ್ನ ಏನು ನೀವು ಆ ಭಾಷೆ ಬಳಸಿ ಮಕ್ಕಳನ್ನ ಮಾತಾಡ್ತಾ ಇದ್ದೀರಾ ಅನ್ನೋದು, ವಾಶ್ರೂಮ್ಗೆ ಹೋದಾಗ ಫಾಲೋ ಅಪ್ ಮಾಡ್ತಾರೆ ಅಂತ ಏನು ಮಕ್ಕಳು ಹಂಚಿಕೊಂಡಿದಾರೋ ಅಷ್ಟಕ್ಕಷ್ಟೇ ಉತ್ತರ ಇರಲಿ, ಬೇರೆವೆಲ್ಲ ಬೇಡ, ಬೇರೆದೆಲ್ಲ ಬೇಡ. ಗಂಜೂರಿನಲ್ಲಿ ಮುಖ್ಯವಾಗಿ ನಮ್ಮ 10ನೇ ತರಗತಿಯ ಮಕ್ಕಳಿಗೆ ಒಂದು ಹೆಡ್ ಮಾಸ್ಟರ್ ಕಡೆಯಿಂದ ತೊಂದರೆ ಆಗಿದೆ ಅಂತ ನಮ್ಮ ಊರಿನ ಪ್ರಮುಖರಾದ ಜಯರಾಮ್ ರೆಡ್ಡಣ್ಣ ಅವ್ರು ಫೋನ್ ಮಾಡಿದಾಗಲೇ ವಿಷಯ ಗೊತ್ತಾಗಿರೋದು ನನಗೆ. ಇದುವರೆಗೂ ಪೇರೆಂಟ್ಸ್ ಕಡೆಯಿಂದ ಆಗಲಿ, ಟೀಚರ್ಸ್ ಕಡೆಯಿಂದ ಆಗಲಿ, ಮಕ್ಕಳ ಕಡೆಯಿಂದ ಆಗಲಿ, ಅಥವಾ ವಾರ್ಡನ್ ಕಡೆಯಿಂದ ಆಗಲಿ, ಅಥವಾ ಹಾಸ್ಟೆಲ್ ಇನ್ಚಾರ್ಜ್ ಇರೋ ಟೀಚರ್ ಮಂಜುನಾಥ್ ಕಡೆಯಿಂದ ಆಗಲಿ ಈ ಬಗ್ಗೆ ಯಾವುದು ನನಗೆ ದೂರು ಬಂದಿರಲಿಲ್ಲ. ಹಾಗಾಗಿ ಇದ್ರ ಬಗ್ಗೆ ಯಾವುದೂ ವಿಷಯ ಗೊತ್ತಾಗಿರಲಿಲ್ಲ. ಸೊ ಶಾಲೆಗೆ ಬಂದ ಮೇಲೇ ನನಗೆ ಇದು ಮಾಹಿತಿ ಗೊತ್ತಾಗ್ತಾ ಇರೋದು. ಏನೇ ಆಗಲಿ ಇದು ಹೆಣ್ಣು ಮಕ್ಕಳ ಜೊತೆ ಈಗೆಲ್ಲ ಮುಖಾಮುಖಿಯಾಗಿ ಎಲ್ಲ ಪೋಷಕರು, ಊರಿನ ಪ್ರಮುಖರು ಮತ್ತು ನಮ್ಮ ಇಲಾಖೆಯ ಸನ್ಮಿತ್ರರು ಎಲ್ಲರ ಒಂದು ಸಮ್ಮುಖದಲ್ಲಿ ಮಕ್ಕಳ ಸಮಸ್ಯೆಗಳನ್ನು ಚರ್ಚೆ ಮಾಡ್ತಾ ಇರೋದ್ರಿಂದ ಇದು ದಿಢೀರಾಗಿ ಬಂದಿರೋದಲ್ಲ. ನಾವು 9th ಇದ್ದಾಗಿಂದ ಸಮಸ್ಯೆ ಇರೋದು ಅಂತ ಈಗ ಮಕ್ಕಳು ಹಂಚ್ಕೊಳ್ತಾ ಇದ್ದಾರೆ. ಬಟ್ ಒಂದು ಏನಂದರೆ, ಮಕ್ಕಳು 9th ಇಂದ 1 ವರ್ಷದಿಂದ ಇದು ಶಾಲೆಯಲ್ಲಿ ಈ ಥರ ಮುಖ್ಯ ಶಿಕ್ಷಕರಿಂದ ಸಮಸ್ಯೆ ಇದೆ ಅಂತಂದಾಗ ಇಲ್ಲಿನ ಟೀಚರ್ಸ್ಗೆ ಬಹಳ ಜವಾಬ್ದಾರಿ ಇದೆ. ಮುಖ್ಯವಾಗಿ ಇದು ಹೆಣ್ಣು ಮಕ್ಕಳ ಹಾಸ್ಟೆಲ್ ಆಗಿರೋದ್ರಿಂದ, ಹಾಸ್ಟೆಲಲ್ಲೇ ಈ ಮಕ್ಕಳೆಲ್ಲ ಇರೋದ್ರಿಂದ ಮಕ್ಕಳದ್ದೇನಾದರೂ ಸಮಸ್ಯೆ ಇತ್ತು ಅಂದಲ್ಲಿ ಇವರು ಫಸ್ಟ್ ನನಗೆ ಟೀಚರ್ಸು ಗಮನಕ್ಕೆ ತರಬೇಕಾಗಿತ್ತು. ಸೊ ಬಹಳ ವಿಳಂಬ ಮಾಡಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಹಾಗಾಗಿ ಈಗ ಏನು ಮುಖಾಮುಖಿ ಚರ್ಚೆ ಆಗಿದ್ರಲ್ಲಿ ಮಕ್ಕಳು ಬಹಳಷ್ಟು ಪಾಪ ಹರ್ಟಾಗಿ ಏನು ಮಾಹಿತಿಯನ್ನು ಹಂಚಿಕೊಂಡಿದ್ದೀರಾ, ಇದು ಹೆಣ್ಣು ಮಕ್ಕಳ ಜೊತೆ ಯಾರೇ ನಮ್ಮ ಟೀಚರ್ ಇರಲಿ, ಹೆಡ್ ಮಾಸ್ಟರ್ ಇರಲಿ, ಅಸಭ್ಯವಾಗಿ ನಡ್ಕೊಳ್ಳೋದು, ಮಾತಾಡೋದಾಗಿರ್ಬೋದು ಅಥವಾ ಅವರ ವರ್ತನೆ ಆಗಿರ್ಬೋದು, ಇದು ಯಾವುದೂ ಅನುಚಿತ ಆಗಿರೋದಿಲ್ಲ. ಸೊ ಈ ರೀತಿಯಾಗಿ ಮಾಡಬಾರ್ದು. ನಾನು ಪ್ರತಿಯೊಂದು ಮುಖ್ಯ ಶಿಕ್ಷಕರ ಸಭೆಯಲ್ಲೂ ಸಹ ಮುಖ್ಯವಾಗಿ ಹೆಣ್ಣು ಮಕ್ಕಳ ಸುರಕ್ಷತೆ ಬಗ್ಗೆ, ನಮ್ಮ ಫೋಕ್ಸೋ ಕಾಯ್ದೆ ಬಗ್ಗೆ ಎಲ್ಲವನ್ನು ಬಗ್ಗೆನೂ ನಾನು ಡಿಟೇಲಾಗಿ ನನ್ನ ಮೀಟಿಂಗಲ್ಲಿ ಒಂದು ಅಜೆಂಡಾ ಅಂತ ಹಾಕ್ಕೊಂಡು ಪ್ರತಿ ಮೀಟಿಂಗಲ್ಲೂ ತಿಂಗಳ ನಡೆಯುವಂಥ ಸಭೆಗಳಲ್ಲಿ ಹೆಣ್ಣು ಮಕ್ಕಳ ಸುರಕ್ಷತೆ ಮತ್ತು ಹೆಣ್ಣು ಮಕ್ಕಳ ಜೊತೆಯಲ್ಲಿ ನಮ್ಮ ಶಿಕ್ಷಕರ ನಡವಳಿಕೆ ಇದನ್ನು ಬಹಳ ವಿವರವಾಗಿಯೇ ನಾವು ಚರ್ಚೆ ಮಾಡ್ತಾ ಇದ್ದೀವಿ. ಸೊ ಇದುವರೆಗೂ ಯಾವುದು ಕಂಪ್ಲೇಂಟ್ ಇಲ್ಲ. ಹಾಗಾಗಿ ಇದು ಬಂದಿದೆ, ಪರೀಕ್ಷಾ ಸಮಯ ಕೂಡ ಬಹಳ ಸಮೀಪ ಬರ್ತಾ ಇದೆ. ಮಕ್ಕಳು ಕೂಡ ಇದು ಪೋಷಕರ ಗಮನಕ್ಕೂ ತಂದಿರೋದ್ರಿಂದ ಇದೇನು ವಿಷಯ ಇದೆ, ಈಗ ಎಲ್ಲ 10ನೇ ತರಗತಿಯ ಮಕ್ಕಳಿಂದನೂ ನಾನು ಒಂದು ಸ್ಟೇಟ್ಮೆಂಟ್ ತೊಗೊಂಡು, ಇಲ್ಲಿರೋ ಪೇರೆಂಟ್ಸ್ ಕಡೆಯಿಂದನೂ ತೊಗೊಂಡು, ಟೀಚರ್ಸ್ ಕಡೆ, ಇಲ್ಲಿ ವರ್ಕ್ ಮಾಡ್ತಾ ಇರೋ ಟೀಚರು, ಹಾಸ್ಟೆಲ್ ವಾರ್ಡನ್ನು, ಎಲ್ಲರ ಕಡೆಯಿಂದನೂ ಇವತ್ತು ಮಾಹಿತಿಯನ್ನು ತಗೊಂಡು ನೀವು ಕೊಡುವ ಮಾಹಿತಿಯನ್ನು, ಯಾಕಂದರೆ ಇವರು ಗ್ರೂಪ್ ಬಿ ಅಧಿಕಾರಿ ಆಗಿರೋದ್ರಿಂದ ನಾನು DDP ಅವರಿಗೆ ವರದಿ ಸಲ್ಲಿಸ್ತೀನಿ. ಅರ್ಥ ಆಗ್ತಾ ಇದೆಯಾ? ನಾನು ಮಕ್ಕಳಿಗೆ ಅರ್ಥ ಆಗಲ್ಲ, ದೊಡ್ಡವ್ರಿಗೆ ಹೇಳ್ತಾ ಇರೋದು. ಏನು ಘಟನೆ ನಡೆದಿದೆ, ಈ ಘಟನೆಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಾನು ರೈಟಿಂಗಲ್ಲಿ ತಗೊಂಡು, ಲಿಖಿತವಾಗಿ ತಗೊಂಡು ವರದಿಯನ್ನು DDP ಅವರಿಗೆ ಕಳಿಸಿ ನಾನು ಅವ್ರ ಜೊತೆ ಚರ್ಚೆ ಮಾಡ್ತೀನಿ. ಆದ್ದರಿಂದ ಏನು DDP ಅವರು ಕ್ರಮ ವಹಿಸ್ತಾರೋ ಅದು ಇಮಿಡಿಯೇಟಾಗಿ ನನಗೆ ಈ ಕ್ಲಾಸಿಗೆ ಹೋಗಲ್ಲ, ಇವತ್ತಿಂದನೇ ಹೆಡ್ ಮಾಸ್ಟರ್ ಬೇಡ, ಇವತ್ತಿಂದನೇ ಟೀಚರ್ ಬೇಡ ಅಂತ ಹೇಳಕ್ಕೆ ಬರೋದಿಲ್ಲ. ಯಾಕಂದರೆ ನಮ್ಮ KCSR ನಿಯಮದ ಅಡಿಯಲ್ಲಿ ಒಂದು ಕ್ರಮ ಆಗೋ ತನಕ ನಾವು ವೆಯ್ಟ್ ಮಾಡಬೇಕಾಗತ್ತೆ. ಅದಕ್ಕಿಂತ ಮುಖ್ಯವಾಗಿ
ಓಬಯ್ಯ ಅವ್ರಿಗೆ ಹೇಳೋದೇನು ಅಂದರೆ ಇದುವರೆಗೂ ಏನಾಗಿದೆ, ಯಾವುದೇ ತಾಯಿ ಹರ್ಟ್ ಆಗ್ತಾರೆ ತನ್ನ ಮಗುವನ್ನ, ಈಗ ಮಕ್ಕಳೆಲ್ಲ ಏನು ಶೇರ್ ಮಾಡಿಕೊಂಡ್ರು, ಮಕ್ಕಳು ಇವರೆಲ್ಲನೂ ಪ್ರೌಢಾವಸ್ಥೆಯಲ್ಲಿರುವ ಮಕ್ಕಳು, ಬಹಳಷ್ಟು ಸಮಸ್ಯೆಗಳಿರುತ್ತೆ ಈ ಮಕ್ಕಳಿಗೆ. ಆ ಮಕ್ಕಳ ಸಮಸ್ಯೆಗಳನ್ನು ಹಂಚ್ಕೊಳ್ಬೇಕಾಗಿರೋದು ಫಸ್ಟು ನೀವು ನಿಮ್ಮ ಹಾಸ್ಟೆಲ್ ವಾರ್ಡನ್ ಜೊತೆ, ಯಾಕಂದರೆ ನಿಮ್ಮ ಜೊತೆ ಯಾವಾಗಲೂ ಇರೋದ್ರಿಂದ ಎಂಥದೇ ಸಮಸ್ಯೆ ಆಗಲಿ ನೀವು ಹಾಸ್ಟೆಲ್ ವಾರ್ಡನ್ ಜೊತೆ ಹಂಚ್ಕೋಬೇಕಾಗತ್ತೆ. ಮಕ್ಕಳು ಅದನ್ನು ಬೇರೆ ಕಡೆ ಕ್ಯಾರಿ ಮಾಡಬಾರ್ದಮ್ಮ. ನಿಮಗೆ ಬೇಕಾದಷ್ಟು ಸಮಸ್ಯೆಗಳಿರುತ್ತೆ, ಅವರು ನಿಯರೆಸ್ಟ್ ಪರ್ಸನು. ನೆಕ್ಸ್ಟ್ ಶಾಲೆಗೆ ಬಂದಾಗ ಲೇಡಿ ಟೀಚರ್ ಇರ್ತಾರೆ, ಅಷ್ಟಕ್ಕೂ ನಿಮಗೆ ಸಂಕೋಚ ಆಯಿತು ಅಂದರೆ ಲೇಡಿ ಟೀಚರ್ ಜೊತೆ ಹಂಚ್ಕೋಬೇಕು, ಹೆಡ್ ಮಾಸ್ಟರ್ಗೆ ಹೇಳಬೇಕು. ಬಟ್ ನೀವು ಹೆಡ್ ಮಾಸ್ಟರ್ ವಿರುದ್ಧನೇ ಇವೆಲ್ಲ ಆಗಿರೋದ್ರಿಂದ ಅದನ್ನು ಇಲಾಖೆಯ ಗಮನಕ್ಕೆ ತರ್ತೀನಿ. ಓಬಯ್ಯ ಅವರೇ, ಡಿಪಾರ್ಟ್ಮೆಂಟಿಂದ ಏನು ನಿಮಗೆ ಇನ್ಸ್ಟ್ರಕ್ಷನ್ ಬರುತ್ತೆ ಅಲ್ಲಿವರೆಗೂ ಇವಾಗ ಬಹಳ ದೊಡ್ಡ ಆಪಾದನೆಯನ್ನು ತಲೆ ಮೇಲಿದೆ. ಇದು ಹೆಣ್ಣು ಮಕ್ಕಳ ವಿಷಯದಲ್ಲಿ ಸಣ್ಣ ಆಪಾದನೆ ಅಲ್ಲ, ಇದು ಮುಂದುವರಿಬಾರ್ದು. ಮಕ್ಕಳಿಗೆ ಸಮಸ್ಯೆ ಅನ್ನೋದು ಇರುತ್ತೆ, ಆದರೆ ಮಕ್ಕಳಿಗೆ ನೀನು ಹೋಗಬೇಡ, ನನಗೆ ವಾಟ್ಸ ಮಕ್ಕಳು ಏನು ಬಳಸಿ ಇವಾಗ ಪೇರೆಂಟ್ಸು ಆಕ್ರೋಶವಾಗಿ ನನಗೆ ಹೇಳ್ತಾ ಇದ್ದಾರೋ ಅದನ್ನು ರಿಪೀಟ್ ಮಾಡೋಕ್ಕೂ ನಂಗೆ ಇಷ್ಟ ಆಗ್ತಾ ಇಲ್ಲ. ಇದು ಹೆಣ್ಣು ಮಕ್ಕಳು ಒಂಥರ ಗೌಪ್ಯ ಕಾನ್ಫಿಡೆನ್ಷಿಯಲ್ ಇರುತ್ತೆ. ಒಂದಷ್ಟು ವಿಷಯಗಳು ಎಲ್ಲರ ಜೊತೆ ಚರ್ಚೆ ಮಾಡೋಷ್ಟು ಇರಲ್ಲ. ಹಾಗಾಗಿನೂ ಆದ್ರೂ ಮಕ್ಕಳು ಇವತ್ತು ಎಲ್ಲರ ಮುಂದೆನೂ ಅವು ಹಂಚ್ಕೊಳ್ತಾ ಇದ್ದಾರೆ. ಹಾಗಾಗಿ ಮಕ್ಕಳಿಗೆ ಏನೇ ಸಮಸ್ಯೆ ಇರಲಿ, ನನ್ನ ಫೋನ್ ನಂಬರ್ ಇವತ್ತು ಕೊಟ್ಟೋಗಿರ್ತೀನಿ, ಅರ್ಥ ಆಯ್ತಾ? ನಿಮ್ಗೆ ಏನೇ ಸಮಸ್ಯೆ ಇರಲಿ, ನಾವು ಯಾರಿಗೆ ಹೇಳ್ಕೋಬೇಕು ಅಂತ ನೀವು ಜಿನೈನಾಗಿ ಕ್ವಶನ್ ಮಾಡಿದ್ದೀರಾ. ನಿಮ್ಗೆ ಏನೇ ಸಮಸ್ಯೆ ಇರಲಿ, ಫಸ್ಟು ನೀವು ನಿಮ್ಮ ಪೇರೆಂಟ್ಸ್ ಜೊತೆ ಅಷ್ಟು ಇಂಟಿಮೇಸಿ, ಅಷ್ಟು ಹೇಳ್ಕೊಳ್ಳುವಂತಹ ಒಂದು ನಿಮಗೆ ಏನು ಹೇಳಬೇಕು ಕನ್ನಡ ವರ್ಡದು, ಪೇರೆಂಟ್ಸ್ ಜೊತೆ ಇರೋಷ್ಟು ಅನುಬಂಧ ನಾವು ಹೇಳ್ಕೊಳ್ಳುವಂಥ ವಿಷಯ ಬೇರೆಯವ್ರ ಜೊತೆ ಇರೋದಿಲ್ಲ. ಆದರೂ ಸಹ ಪೇರೆಂಟ್ಸ್ಗೂ ಫೋನ್ ಕೊಡ್ತಾ ಇಲ್ಲ ಅಂತ ಹೇಳೋದು ಬೇಡ. ಮಂಜುನಾಥ್, ಮಕ್ಕಳು ಏನಾದರೂ